ಬೆಂಗಳೂರಿನ ಒತ್ತುವರಿ ತೆರವು ವಿಚಾರದಲ್ಲಿ ಕೇರಳ ಸಿಎಂ ಪಾಲಿಟಿಕ್ಸ್ ಅನ್ನ ಮಾಡಿದ್ದಾರೆ. ಕಾಂಗ್ರೆಸ್ನ ಬುಲ್ಡೋಜರ್ ರಾಜನೀತಿಯಿಂದ ಮುಸ್ಲಿಮರು ಬೀದಿಗೆ ಬಂದಿದ್ದಾರೆ ಅಂತ ಹೇಳಿದ್ದಾರೆ ಅವರು. ಕೋಗಿಲು ಲೇಔಟ್ನ ಅಕ್ರಮ ಮನೆಗಳನ್ನು ತೆರವು ಮಾಡಿ ಸರ್ಕಾರ ಏಕಾಏಕಿ ಅವ್ರ ಮನೆಗಳನ್ನು ಒಡೆದು ಹಾಕಿದ್ರು. ಪಿಣರಾಯಿ ಕೂಡ ಟ್ವೀಟ್ ಮಾಡಿದ್ರು. ಅಂದರೆ UPಯಲ್ಲಿ ಯೋಗಿ ಸರ್ಕಾರ ಮಾಡುತ್ತಲ್ಲ ಹಾಗೆ ನಡ್ಕೊಳ್ತಾ ಇದೆ ಕರ್ನಾಟಕ ಸರ್ಕಾರ ಅಂತ ಹೇಳಿದ್ರು. ಬುಲ್ಡೋಜರ್ ರಾಜ್ ಮೂಲಕ ಮುಸ್ಲಿಮರ ಮನೆ ತೆರವು ಮಾಡಲಾಗ್ತಾ ಇದೆ. ಸಂಘ ಪರಿವಾರದವರ ಮುಸ್ಲಿಂ ವಿರೋಧಿ ರಾಜಕಾರಣ ಕಾಂಗ್ರೆಸ್ ಮಾಡ್ತಿದೆ ಕರ್ನಾಟಕದಲ್ಲಿ. ಮುಸ್ಲಿಂ ಕುಟುಂಬಗಳನ್ನು ಒಕ್ಕಲೆಬ್ಬಿಸಲಾಗ್ತಿದೆ ಅಂತ ಟ್ವೀಟನ್ನು ಮಾಡಿದರು. ನೋಡಿ, ಕೇರಳ CMಗೆ ಕರ್ನಾಟಕದ ಯಾಕ್ರಿ ಗೊಡವೆ ಬೇಕು? ಅಲ್ಲಿ ಎಷ್ಟೋ ದಲಿತರ ಮೇಲೆ ಹಲ್ಲೆಗಳಾಗ್ತಾ ಇದೆ, ಜೊತೆಗೆ ಅನುಮಾನಾಸ್ಪದವಂಥ ಕೊಲೆಗಳಾಗ್ತಾ ಇದೆ, ಕಾನೂನು ಸುವ್ಯವಸ್ಥೆ ಹಾಳಾಗಿ ಹೋಗ್ತಾ ಇದೆ. ಮೊದಲು ತಮ್ಮ ರಾಜ್ಯವನ್ನು ಸರಿಪಡಿಸಿಕೊಳ್ಳೋದು ಬಿಟ್ಟು ಕರ್ನಾಟಕದಲ್ಲಿ ಇಲ್ಲೇನೋ ಆದರೆ ಅವರಿಗೆ ಹೊಟ್ಟೆಗೆ ಬೆಂಕಿ ಹೊತ್ಕೊಳ್ಳುತ್ತೆ. ಇಲ್ಲಿ ಕಾನೂನಾತ್ಮಕವಾಗಿ ಸರ್ಕಾರ ಅದನ್ನು ಕ್ರಮ ತೆಗೆದುಕೊಂಡಿದೆ, ಸಮರ್ಥನೆಯನ್ನು ಕೂಡ ಮಾಡಿಕೊಳ್ತಾ ಇದೆ. ಬಟ್ ಈ ಪಿಣರಾಯಿ ವಿಜಯನ್ ಅವ್ರದ್ದು ಯಾವತ್ತೂ ಹಾಗೆ ಮುಸ್ಲಿಮರ ತುಷ್ಟೀಕರಣದ ಒಂದು ನೀತಿ ಇರುತ್ತೆ. ಅಂದರೆ ಇಲ್ಲಿ ಅದೇ ಈಗ ಬೇರೆ ಸಮುದಾಯಗಳ ಮೇಲೆ ಏನಾದರೂ ದೌರ್ಜನ್ಯಗಳಾದರೆ, ಹಲ್ಲೆಗಳಾದರೆ ಅದು ಕಣ್ಣಿಗೆ ಕಾಣಿಸಲ್ಲ ಪಿಣರಾಯಿ ವಿಜಯನ್ಗೆ. ಇದು ಮಾತ್ರ ಅವ್ರ ಕಣ್ಣು ಕೂಗ್ತಾ ಇದೆ ಅಂತ ಅನಿಸುತ್ತೆ. ಹಾಗಾಗಿನೇ ಕೇರಳದಲ್ಲೇ ಸಾಕಷ್ಟು ಸಮಸ್ಯೆಗಳಿದ್ದಾವೆ, ಅದನ್ನು ಮೊದಲು ಬಗೆಹರಿಸ್ಕೊಳ್ಬೇಕಾಗಿತ್ತು. 2026ರಲ್ಲಿ ಕೇರಳದಲ್ಲಿ ಎಲೆಕ್ಷನ್ ಇದೆ. ಕರ್ನಾಟಕದಲ್ಲಿ ಓಲೈಕೆ ಪಾಲಿಟಿಕ್ಸ್ ಮಾಡ್ತಿದ್ದಾರೆ. ಬೆಂಗಳೂರಿನ ಮುಸ್ಲಿಮರ ಮನೆ ತೆರವು ವಿಚಾರದಲ್ಲಿ ಕೇರಳ CM ರಾಜಕೀಯ ಯಾಕೆ ಬೇಕು? ಯಲಹಂಕದ ಕೋಗಿಲು ಲೇಔಟ್ನಲ್ಲಿ 200 ಅಕ್ರಮ ಮನೆಗಳನ್ನು ತೆರವು ಮಾಡಿದ್ದಾರೆ. ಪಿಣರಾಯಿ ಟ್ವೀಟ್ ಬೆನ್ನಲ್ಲೇ ಸ್ಥಳಕ್ಕೆ ಕೇರಳ MP ನೇತೃತ್ವದ ನಿಯೋಗ ಭೇಟಿ ಕೊಡ್ತು. ಕೇರಳದ CPIM ರಾಜ್ಯಸಭಾ ಸದಸ್ಯ AA ರಹೀಂ ಸ್ಥಳಕ್ಕೆ ಭೇಟಿ ಕೊಟ್ಟರು. ಮನೆಗಳನ್ನು ಕಳೆದುಕೊಂಡ ಮುಸ್ಲಿಂ ಕುಟುಂಬಗಳ ಭೇಟಿಯಾದರು ರಹೀಂ ಅವರು. ಕಾಂಗ್ರೆಸ್ ಸರ್ಕಾರದಿಂದ ಮುಸ್ಲಿಂ ವಿರೋಧಿ ನೀತಿ ಅಂತ AA ರಹೀಂ ಅವರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇಲ್ಲೇ ವಯನಾಡ್ನಲ್ಲಿ ಆದಾಗ ಇದೇ ಕರ್ನಾಟಕ ಸರ್ಕಾರ ಅವರಿಗೆ ಸಹಾಯ ಹಸ್ತವನ್ನು ಚಾಚಿತ್ತು. ಅದೆಲ್ಲವನ್ನು ಮರೆತು ಬಿಡ್ತು ಕೇರಳ ಸರ್ಕಾರ ಅಂತ ಅನ್ನಿಸ್ತಾ ಇದೆ. ಪಿಣರಾಯಿ ಓಲೈಕೆ ರಾಜಕಾರಣಕ್ಕೆ DCM DKಶಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಅದು ಸಾಲಿಡ್ ವೇಸ್ಟ್ ಹಾಕೋಕೆ ಸೀಮಿತವಾದಂಥ ಜಾಗ 10 ವರ್ಷದ ಹಿಂದೆ ನೋಟಿಫೈ ಆಗಿದೆ. ಆ ಜಾಗದಲ್ಲಿ ರಾತ್ರೋರಾತ್ರಿ ಗುಡಿಸಲನ್ನು ಹಾಕಿದ್ರು. ಚರ್ಚೆ ಮಾಡಿನೇ ತೆರವು ಮಾಡಿದ್ದೇವೆ. ಅದು ಸಾಲಿಡ್ ವೇಸ್ಟ್ ಹಾಕೋಕೆ ಸೀಮಿತವಾದಂಥ ಜಾಗ ರೀ, ಸರ್ಕಾರದ ಜಾಗ. ನೋಟಿಫೈ ಆಗಿದೆ 10 ವರ್ಷದಿಂದ. ಅಲ್ಲಿ ಹೋಗಿ ರಾತ್ರೋರಾತ್ರಿ ಮನೆ ಕಟ್ಕೊಂಡ್ಬಿಟ್ರೆ ಸುಮ್ಮನೆ ಕುತ್ಕೊಳ್ಳೋಕ್ಕಾಗುತ್ತಾ ಅಲ್ಲಿ ಅಂಥೇಳಿ DK ಶಿವಕುಮಾರ್ ಹೇಳಿದ್ದಾರೆ. ನಾವೆಲ್ಲ ಮೀಟಿಂಗ್ ಮಾಡಿನೇ ಚರ್ಚೆ ಮಾಡಿ ಅಂತಿಮವಾಗಿ ಅವ್ರಿಗೆ ಹೇಳಿ ಕೆಡು ಹಾಕಿದ್ದು. ಯಾರಿಗೂ ತೊಂದರೆ ಕೊಡುವಂಥ ಕೆಲಸ ಇಲ್ಲ ಆಗಿಲ್ಲ. ಯಾರು ಅರ್ಹರಿದ್ದಾರೆ ಅವರಿಗೆ ನಾವು ಕೊಡ್ತೇವೆ. ಸ್ಲಮ್ಗಳನ್ನು ಏಕಾಏಕಿ ಒತ್ತುವರಿಯನ್ನು ಮಾಡಿದರೆ, ರಾತ್ರೋರಾತ್ರಿ ಗುಡಿಸಲು ಹಾಕಿದರೆ ನಾವು ಸುಮ್ಮನೆ ಕೂರ್ಬೇಕೇನ್ರಿ? ಸುಮ್ಮನೆ ಬಿಡಬೇಕಾ? ಬೆಂಗಳೂರನ್ನು ಆದಷ್ಟು ಸ್ವಚ್ಛ ಮಾಡಬೇಕು. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಾರೆ. ನಾನು ವರದಿ ಕೇಳಿದ್ರೆ ಅಧಿಕಾರಿಗಳು ಕೊಡ್ತಾರೆ. ಪಿಣರಾಯಿ ಆರೋಪದ ಬಗ್ಗೆ DCM ತಿರುಗೇಟು ಕೊಟ್ಟಿದ್ದಾರೆ. ಕೃಷ್ಣಾಪೇರೂರು ಕ್ಷೇತ್ರದಲ್ಲಿ ಅದು ಕ್ವಾರಿ ಪಿಟ್, ಅದು ಸಾಲಿಡ್ ವೇಸ್ಟ್ ಕಸ ಹಾಕಕ್ಕೆ ಸೀಮಿತವಾಗಿ ಇಟ್ಟಂಥ ಜಾಗ. ಹಿಂದೆನೇ 10 ವರ್ಷದಿಂದನೇ 9 ವರ್ಷದಿಂದನೇ ಅದನ್ನು ನೋಟಿಫೈ ಆಗಿತ್ತು. ಆ ಜಾಗದಲ್ಲಿ ಕಸ ಹಾಕುವಂಥ ಜಾಗದಲ್ಲಿ ಹೋಗಿ ರಾತ್ರೋರಾತ್ರಿ ಗುಡಿಸಲುಗಳನ್ನು ಹಾಕಿದ್ದಾರೆ. ಅದನ್ನು ತೆರವು ಹಾಕಲಿಕ್ಕೆ ನಾವೆಲ್ಲ ನಮ್ಮ ಸ್ಥಳೀಯ ಮುಖಂಡರ ಹತ್ರ, ಶಾಸಕರ ಹತ್ರ ಚರ್ಚೆ ಮಾಡಿ ಅದನ್ನು ಖಾಲಿಗೊಳಿಸಿ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಳಲಿಕ್ಕೆ ಆದೇಶವನ್ನು ಮಾಡಿದ್ದಾರೆ. ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಯಾರಿಗೂ ಕೂಡ ತೊಂದರೆ ಕೊಡಬೇಕು ಅನ್ನೋದಿಷ್ಟಿಲ್ಲ. ಯಾರು ಅರ್ಹರಿದ್ದಾರೆ ಅವ್ರಿಗೆಲ್ಲರೂ ಕೂಡ ನಾವು ಬೇರೆ ಕಡೆ ರಿಹ್ಯಾಬಿಟೇಷನ್ ಮಾಡೋಂಥ ಕೆಲಸವನ್ನು ನಾವು ಮಾಡ್ತೇವೆ. ಯಾಕೆಂದರೆ ಏಕಾಏಕಿ ನಾವು ಸ್ಲಮ್ಗಳನ್ನು ಸರ್ಕಾರಿ ಜಾಗದಲ್ಲಿ ಒತ್ತುವರಿ ಮಾಡಿಕೊಂಡು ರಾತ್ರೋರಾತ್ರಿ ಗುಡಿಸಲುಗಳು ಹಾಕಲಿಕ್ಕೆ ನಾವು ಬಿಡಲಿಕ್ಕೆ ಆಗುವುದಿಲ್ಲ. ಅದು ಇತ್ತೀಚೆಗೆ ಮಾಡಿದಂಥ ಕಾಂಗ್ರೆಸ್ನ ಬುಲ್ಡೋಜರ್ ರಾಜನೀತಿ ಎಂಬ ಆರೋಪ, ಪಿಣರಾಯಿ ವಿಜಯನ್ ಆರೋಪಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ. ದಲಿತ ಯುವಕರಿಗೆ ಹಾಡಹಗಲೇ ಹೊಡೆದಿದ್ದಾರೆ, ಅದರ ಬಗ್ಗೆ ಅವರು ಮೊದಲು ಹೇಳಲಿ ಅಂತ ಕೌಂಟರನ್ನು ಕೊಟ್ಟಿದ್ದಾರೆ. ಅಲ್ಲಿ ದಲಿತ ಯುವಕನನ್ನು ಹಾಡಹಗಲೇ ಕಳಿಸಿದ್ದಾರೆ, ಜೊತೆಗೆ ಕೊಲೆ ಮಾಡಿದ್ದಾರೆ. ಅದರ ಬಗ್ಗೆ ಮೊದಲು ನೀವು ಮಾತನಾಡಬೇಕು, ಆಮೇಲೆ ಕರ್ನಾಟಕದ ವಿಚಾರವನ್ನು ಮಾತಾಡಲಿ ಅಂಥೇಳಿ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಇವರೇ ಅವರೇನೇ ಹೇಳಿ
ನಾವು ನಮ್ಮ ಕಾನೂನು ಪ್ರಕಾರ ನಾವು ಮಾಡಿದ್ದೀವಿ. ಮೊನ್ನೆ ತಾನೇ ಅಲ್ಲಿ ಒಬ್ಬ ದಲಿತಿಗೆ ಯುವಕರಿಗೆ ಅಲ್ಲಿ ಹಾಡಹಗಲೇ ಹೊಡೆದಿದ್ದಾರೆ, ಲಿಂಚಿಂಗ್ ಆಗಿದೆ. ಅದ್ರ ಬಗ್ಗೆ ಹೇಳಿ. ನಮ್ಮ ರಾಜ್ಯ ತೊಗೊಂಡು ಏನು ಮಾಡಿದ್ವಿ, ನಾವೇನಿದ್ರು ಕಾನೂನು ಪರವಾಗೇ ನಾವು ಮಾಡಬೇಕಾಗುತ್ತೆ. ಕಾನೂನು ಬಿಟ್ಟು ಯಾರೂ ಏನೂ ಮಾಡಲಿಕ್ಕಾಗೋದಿಲ್ಲ. ಮೈ ರಿಕ್ವೆಸ್ಟ್, ಅವರು ಸೀನಿಯರ್ ಚೀಫ್ ಮಿನಿಸ್ಟರ್ ಇದ್ದಾರೆ, ಅಲ್ಲಿ ಇಡೀ ರಾಷ್ಟ್ರದಲ್ಲಿ ದಲಿತ್ ಲಿಂಚಿಂಗ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅವ್ರು ಯಾಕೆ ಕರ್ನಾಟಕದ ಬಗ್ಗೆ ಮಾತಾಡ್ತಾ ಇದ್ದಾರೆ? ಇಲ್ಲಿನವ್ರು ಏನು ಹೇಳ್ತಾ ಇರಲ್ಲ. ವಾಟ್ ಎವರ್ ಇಟ್ ಈಸ್ ಆ್ಯಸ್ ಪರ್ ಲಾ. ಅದಕ್ಕಾಗಲೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನಮ್ಮವರು. ಎಲ್ಲರೂ ಹೇಳೋಕ್ಕೂ ಉತ್ತರ ಕೊಡೋಕ್ಕೆ ಇಟ್ ಇಸ್ ನಾಟ್ ಮಾಡ್ಕೊಂಡು ನಾವೇನು ಮಾಡೋಕ್ಕಾಗ್ತದೆ? ಅವ್ರಿಗೆ ಗೊತ್ತು. ಅವ್ರ ಮಾತಿಗೂ ನಾನೇ ಸ್ಪಷ್ಟೀಕರಣ ಕೊಡೋಕ್ಕಾಗ್ತದೆ? ಸಿ, ಇಟ್ಸ್ ಪ್ರಿಟಿ ಆಬ್ವಿಯಸ್. ನನ್ನ ಮನೆಯಲ್ಲಿ, ನನ್ನ ಅಂಗಳದಲ್ಲಿ ಆಗಿರೋದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಮ್ಮ ಪಕ್ಕದ ಮನೆಯಲ್ಲಿ ಏನಾಗಿದೆ ಮಾತಾಡ್ತಾ ಇದ್ದೀನಿ ಅಂದರೆ ಆಬ್ವಿಯಸ್ ಅಲ್ಲ. ನೋಡಿ ಇವರೇ, ಅವರೇನೇ ಹೇಳಿ, ನಾವು ನಮ್ಮ ಕಾನೂನು ಪ್ರಕಾರ ನಾವು ಮಾಡಿದ್ದೀವಿ. ಮೊನ್ನೆ ತಾನೇ ಅಲ್ಲಿ ಒಬ್ಬ ದಲಿತಿಗೆ ಯುವಕರಿಗೆ ಅಲ್ಲಿ ಹಾಡಹಗಲೇ ಹೊಡೆದಿದ್ದಾರೆ, ಲಿಂಚಿಂಗ್ ಆಗಿದೆ. ಅದ್ರ ಬಗ್ಗೆ ಹೇಳಿ. ನಮ್ಮ ರಾಜ್ಯ ತೊಗೊಂಡು ಏನು ಮಾಡಿದ್ವಿ, ನಾವೇನಿದ್ರು ಕಾನೂನು ಪರವಾಗೇ ನಾವು ಮಾಡಬೇಕಾಗುತ್ತೆ. ಕಾನೂನು ಬಿಟ್ಟು ಯಾರೂ ಏನೂ ಮಾಡಲಿಕ್ಕಾಗೋದಿಲ್ಲ. ಮೈ ರಿಕ್ವೆಸ್ಟ್, ಅವರು ಸೀನಿಯರ್. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಪಿಣರಾಯಿ ವಿಜಯನ್ ಅವ್ರ ತಟ್ಟೆಯಲ್ಲಿ ಹೆಗಣ ಬಿದ್ದು ಒದ್ದಾಡ್ತಾ ಇದೆ. ಆದರೆ ಕರ್ನಾಟಕದ ಕಡೆ ಇಷ್ಟೊಂದು ಕಾಳಜಿ ಯಾಕೆ ಅಂತ ಈಗ ಮುಸ್ಲಿಮರ ತುಷ್ಟೀಕರಣ ಅನ್ನುವಂಥ ಒಂದು ನಾಟಕ ಹೊಸದಾಗಿ ಶುರು ಮಾಡಿದ್ದಾರೆ. ಯಾಕಂದರೆ ಈ ಹಿಂದೆ ದೌರ್ಜನ್ಯಗಳಾದಾಗ ಯಾವತ್ತೂ ಕೂಡ ಧ್ವನಿ ಎತ್ತಲಿಲ್ಲ ಪಿಣರಾಯಿ ವಿಜಯನ್, ಒಂದು ಟ್ವೀಟ್ ಮಾಡಲಿಲ್ಲ. ಏಕಾಏಕಿ ಈಗ ಪ್ರತಿಷ್ಠರಾಗಿದ್ದಾರೆ. ಬಟ್ ಇಲ್ಲಿ ಕರ್ನಾಟಕದ ನಾಯಕರು, ಕಾಂಗ್ರೆಸ್ ನಾಯಕರ ಒಂದು ಇಚ್ಛಾಶಕ್ತಿ ಕೂಡ ರಾಜ್ಯ ಅಂತ ಬಂದಾಗ ಬಿಟ್ಕೊಡುವಂಥ ಮಾತಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಕೊಡ್ದಂಗೆ ಕಾಣಿಸ್ತಾ ಇದೆ. ಪ್ರಭು, ಕೇರಳ ಮತ್ತು ಕರ್ನಾಟಕದ ಸರ್ಕಾರಗಳ ನಡುವೆ ಉತ್ತಮವಾದಂಥ ಬಾಂಧವ್ಯ ಇತ್ತು. ಇಲ್ಲಿಯವರೆಗೂ ಕೂಡ ಎಲ್ಲೂ ವಿರೋಧವನ್ನು ವ್ಯಕ್ತಪಡ್ತಿರಲಿಲ್ಲ. ಬಹಳಷ್ಟು ವಿಚಾರಗಳಲ್ಲಿ ಒಂದು ರೀತಿ ಕಾಂಪ್ರಮೈಸ್ ಇತ್ತು ಕೇರಳ ಮತ್ತು ಕರ್ನಾಟಕದ ನಡುವೆ. ಆದರೆ ಈಗ ಪಿಣರಾಯಿ ವಿಜಯನ್ ಅವರು ಮಾಡಿರುವಂತಹ ಒಂದು ಟ್ವೀಟ್ ಏನಿದೆ, ಅಂದರೆ ಒಕ್ಕಲೆಬ್ಬಿಸಿದ್ದಾರೆ ಅನ್ನುವಂಥ ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಸೊ ಇದನ್ನು ಗಮನಿಸಿದಾಗ ಯಾಕೆ ಪಿಣರಾಯಿ ವಿಜಯನ್ ಅವರು ಈ ರೀತಿಯಾಗಿ ಒಂದು ಟ್ವೀಟ್ ಮೂಲಕ ಅಲ್ಲಿ ಗುಡಿಸಲುಗಳನ್ನು ತೆರವು ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗ್ತಾ ಇದೆ. ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ದೆಹಲಿಯಲ್ಲಿ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾವೆಲ್ಲೂ ಕೂಡ ಅವರನ್ನು ಅಕ್ರಮವಾಗಿ ಅಲ್ಲಿಂದ ತೆರವನ್ನು ಮಾಡಿಲ್ಲ. ಅವರೆಲ್ಲರೂ ಕೂಡ ಬೇರೆ ಕಡೆಯಿಂದ ಬಂದು ಅಲ್ಲಿ ಉಳ್ಕೊಂಡಿದ್ದಂಥವರು, ವಾಸ್ತವ ಗುಡಿಸಲುಗಳನ್ನು ಹಾಕ್ಕೊಂಡಿದ್ದಂಥವರು, ನೋಟಿಸನ್ನು ಕೊಟ್ಟೇ ಅಲ್ಲಿ ನಮ್ಮವರು ಅವರನ್ನು ತೆರವು ಮಾಡಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ಅವರಿಗೆ ಆಶ್ರಯವನ್ನು ಕೂಡ ಈಗ ಕಲ್ಪಿಸೋದಕ್ಕೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಅಧಿಕಾರಿಗಳಿಗೆ ತಿಳಿಸಿದ್ದೇನೆ ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಕೂಡ ಈಗಾಗಲೇ ಅದರ ಬಗ್ಗೆ ಹೇಳಿದ್ದಾರೆ. ಅಕ್ರಮವಾಗಿ ಅಲ್ಲಿ ಬಂದು ಸೇರಿಕೊಂಡಿದ್ರು, ಹಾಗಾಗಿ ಅಲ್ಲಿ ತೆರವನ್ನು ಮಾಡಲಾಗಿದೆ. ಮಾನವೀಯ ದೃಷ್ಟಿಯಿಂದ ಅವರಿಗೆ ನೆರವನ್ನು ಒದಗಿಸೋದಕ್ಕೆ ಸಾಧ್ಯ ಇದೆಯಾ ಅನ್ನುವಂಥದ್ದನ್ನು ಅಧಿಕಾರಿಗಳಿಗೆ ಈಗಾಗಲೇ ತಿಳಿಸಿದ್ದೇನೆ ಅಂತೇಳಿ ಅವರು ಕೂಡ ಹೇಳಿದ್ದಾರೆ. ಆದರೆ ಈ ಒಂದು ವಿಚಾರದಲ್ಲಿ, ಅಂದರೆ ಕರ್ನಾಟಕದಲ್ಲಿ ಇವತ್ತು ಕೇರಳದಲ್ಲಿ ದಲಿತರ ಮೇಲೆ ದೌರ್ಜನ್ಯಗಳಾಗ್ತಾ ಇದೆ ಅನ್ನುವಂತಹ ಆರೋಪಗಳು ಈಗ ಎದುರಾಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ನೀವು ಅದರ ಕಡೆ ನೀವು ಮಾತನಾಡಿ, ಆದರೆ ನಮ್ಮ ರಾಜ್ಯದ ಬಗ್ಗೆ ಯಾಕೆ ನೀವು ಈ ರೀತಿಯಾದಂಥ ಒಂದು ಟ್ವೀಟನ್ನು ಮಾಡಿದ್ದೀರಿ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಪ್ರಶ್ನೆಯನ್ನು ಎತ್ತಿದ್ದಾರೆ. ಸೊ ಈಗ ಮುಂದಿನ ಏಪ್ರಿಲ್ನಲ್ಲಿ ಕೇರಳ ವಿಧಾನಸಭೆಗೆ ಪಂಚರಾಜ್ಯಗಳ ಚುನಾವಣೆಗಳು ಎದುರಾಗ್ತಾ ಇದೆ. ಕೇರಳ ವಿಧಾನಸಭಾ ಚುನಾವಣೆ ಕೂಡ ಎದುರಾಗ್ತಾ ಇದೆ. ಆ ಒಂದು ಕಾರಣಕ್ಕೆ ಮತ ಬ್ಯಾಂಕನ್ನು ಗಟ್ಟಿಗೊಳಿಸುವಂತಹ ಹಿನ್ನೆಲೆಯಲ್ಲಿ ಏನಾದರೂ ಪಿಣರಾಯಿ ವಿಜಯನ್ ಅವರು ಈ ರೀತಿಯಾದಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರ ಅನ್ನುವಂತಹ ಅನುಮಾನಗಳು ಈಗ ವ್ಯಕ್ತವಾಗ್ತಾ ಇದೆ. ಯಾಕೆಂದರೆ ಅಲ್ಲಿ ಕೇರಳದಲ್ಲಿ ಎಡಪಂಥೀಯ ಪಕ್ಷಗಳೇ ಅಧಿಕಾರವನ್ನು ನಡೆಸ್ತಾ ಇದೆ ಇಲ್ಲಿಯವರೆಗೂ ಕೂಡ. ಸೊ ಹಾಗಾಗಿ UDF ಮತ್ತು LDF ನಡುವೆ ಈಗಾಗಲೇ ತಿಕ್ಕಾಟಗಳು ಕೂಡ ಅಲ್ಲಿ ಶುರುವಾಗ್ತಾ ಇದೆ. LDF ಮತ್ತಷ್ಟು ಈ ಬಾರಿ ಚುನಾವಣೆಯಲ್ಲಿ ಸರ್ಕಾರವನ್ನು ಹಿಡಿಯಬಹುದು ಅನ್ನುವಂತಹ ಚರ್ಚೆಗಳು ಕೂಡ ಅಲ್ಲಿ ಶುರುವಾಗ್ತಾ ಇದೆ. ಸೊ ಆ ಒಂದು ಕಾರಣಕ್ಕೆ ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಿಣರಾಯಿ ವಿಜಯನ್ ಅವರು ಕರ್ನಾಟಕದ ವಿಚಾರವನ್ನು ಮುನ್ನೆಲೆಗೆ ತಂದು ಮತ ಬ್ಯಾಂಕನ್ನು ಗಟ್ಟಿಗೊಳಿಸ್ಕೊಳ್ಳೋದಕ್ಕೆ ಏನಾದರೂ ಪ್ರಯತ್ನವನ್ನು ಮಾಡ್ತಾ ಇದ್ದಾರಾ ಅನ್ನುವಂತಹ ಚರ್ಚೆಗಳು ಈಗ ಶುರುವಾಗ್ತಾ ಇದೆ. ಯಾಕೆಂದರೆ ಕೇರಳ ಮತ್ತು ಕರ್ನಾಟಕದಲ್ಲಿ ಎರಡೂ ರಾಜ್ಯಗಳ ಜನ ಇರೋದ್ರಿಂದ ಸಹಜವಾಗಿ ಇಲ್ಲೂ ಕೂಡ ಅವರ ಮತದಾರರು ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಒಂದು ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ ಅನ್ನುವಂತಹ ಚರ್ಚೆಗಳು ಈಗ ಶುರುವಾಗ್ತಾ ಇದೆ. ಇದಕ್ಕೆ ರಾಜ್ಯ ನಾಯಕರು ಕೂಡ ಸರಿಯಾಗಿ ಕೌಂಟರನ್ನು ಕೊಟ್ಟಿದ್ದಾರೆ. ಪ್ರಭು,
ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.